ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರು. ಮುಂದೇನು ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ನಿರ್ಧಾರ ಏನು? ಪಕ್ಷ ಸುಮ್ಮನೆ ಬಿಡುತ್ತಾ? ವಿಪ್ ಕೊಟ್ಟಿದೆ. ಸೋಮಶೇಖರ್ ಮತ್ತು ಹೆಬ್ಬಾರ್ ಇಬ್ರು ಕೂಡ ರಾಜೀನಾಮೆ ಕೊಡಬಹುದು ಅನ್ನುವಂಥ ಮಾತು. ಇವತ್ತೇನೆ ಶಾಸಕ ಸ್ಥಾನಕ್ಕೆ ಇಬ್ರೂ ಕೂಡ ರಾಜೀನಾಮೆ ಕೊಡುವಂತ ಸಾಧ್ಯತೆಗಳಿವೆ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಗೆ ಮತದಾನ ಮಾಡಿರುವಂತ ಎಸ್ ಟಿ ಸೋಮಶೇಖರ್, ಇನ್ನು ಹೆಬ್ಬಾರ್ ಅವ್ರ ಕಥೆ ಏನು ಅಂತ ಗೊತ್ತಿಲ್ಲ. ಇಬ್ರೂ ಕೂಡ ಇವತ್ತು ರಾಜೀನಾಮೆ ಕೊಟ್ಟರೆ ಆಶ್ಚರ್ಯ ಇಲ್ಲ. ಹೆಬ್ಬಾರ್ ರಾಜೀನಾಮೆ ಕೊಡ್ತಾರೆ ಅನ್ನೋದಾದ್ರೆ ಹೆಬ್ಬಾರು ಕೂಡ ನೋ ಡೌಟ್ ಅವರು ಕೂಡ ಅಡ್ಡ ಮತದಾನ ಮಾಡ್ತಾರೆ. ಅವ್ರು ಬರ್ತಿರೋದೇ ಒಂದು ಲೆಕ್ಕದಲ್ಲಿ ಗೊಂದಲವಾಗಿ ಬರ್ತಾ ಇದ್ದಾರೆ ಪಾಪ. ಸೊ ಹೀಗಾಗಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಇಬ್ಬರೂ ಕೂಡ ಇವತ್ತು ರಾಜೀನಾಮೆ ಕೊಡಬಹುದು. ಯಾಕಂದರೆ ಈಗ ವಿಪ್ ಉಲ್ಲಂಘನೆ ಆಗಿದೆ. ಉಲ್ಲಂಘನೆ ಆದಮೇಲೆ ಬಿಡ್ತಾರಾ ಈಗ ಬಿ ಜೆ ಪಿಯವರು? ಅನರ್ಹತೆಯ ಮಾತುಗಳು ಕೂಡ ಬರ್ಬೋದು ನೆಕ್ಸ್ಟು. ಹೀಗಾಗಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಇಬ್ಬರೂ ಕೂಡ ರಾಜೀನಾಮೆ ಕೊಡುವಂತ. ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಾಧ್ಯತೆಗಳಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಲೆಕ್ಕದಲ್ಲಿ ಎಸ್ ಟಿ ಸೋಮಶೇಖರ್ ಇವತ್ತು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಒಂದು ಮಾತಿದೆ. ಯಾಕಂದರೆ ಎಸ್ ಟಿ ಸೋಮಶೇಖರ್ ಬಹಳಷ್ಟು ಜನ ನಿರೀಕ್ಷೆ ಮಾಡಿದ್ರು. ಅದೇ ಪ್ರಕಾರ ಎಸ್ ಟಿ ಸೋಮಶೇಖರ್ ಶಿಸ್ತಿನ ಪಾರ್ಟಿಗೆ ಒಂದು ದೊಡ್ಡ ಶಾಕನ್ನು, ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಗೆ ನಂಬರ್ 1. ಇನ್ನು ಹೆಬ್ಬಾರ್ ಅವರ ನಿಲುವೇನು ಅದಿನ್ನೂ ಕೂಡ ಗೊತ್ತಾಗಿಲ್ಲ. ಹೆಬ್ಬಾರ್ ಯಾರಿಗೆ ಮತ ಹಾಕಿದ್ರು ಏನು ಎತ್ತ ಇನ್ನೂ ಕೂಡ ಅದು ಗೊತ್ತಾಗಿಲ್ಲ. ಒಂದು ಮೂಲದ ಪ್ರಕಾರ ಇವರಿಬ್ಬರೂ ಕೂಡ ಇವತ್ತು ರಾಜೀನಾಮೆ ಕೊಟ್ಟರೆ ಆಶ್ಚರ್ಯ ಇಲ್ಲ ಅಂತ. ಏನೇನು ನಡೀತಾ ಇದೆ ಹಾಗಾದರೆ? ರಂಗನಾಥ್, ಇದೀಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ನಡೆ ಏನು ಎಂಬ ಬಗ್ಗೆ ಸಾಕಷ್ಟು ಕುತೂಹಲ ಮತ್ತು ವಿಧಾನಸಭೆಯ ಮೊಗಸಾಲೆಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ ಕ್ರಾಸ್ ವೋಟಿಂಗ್, ಅಡ್ಡ ಮತದಾನದ ಮೂಲಕ ಸದ್ದು ಮಾಡಿರುವಂತಹ ಸೋಮಶೇಖರ್ ಅವರು ಬಿಜೆಪಿಯ ಪಾಲಿಗೆ ಒಂದು ಮಟ್ಟಿಗಿನ ಶಾಕ್ ಅನ್ನು ಕೊಟ್ಟಿದ್ದಾರೆ. ಆದರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಕೇವಲ ದೈಹಿಕವಾಗಿ ಮಾತ್ರ ಅವರು ಬಿಜೆಪಿಯಲ್ಲಿ ಇದ್ದಾರೆ. ಮಾನಸಿಕವಾಗಿ ಮತ್ತು ಅವರು ಓಡಾಡ್ತಾ ಇರುವಂತದ್ದೆಲ್ಲವೂ ಕೂಡ ಕಾಂಗ್ರೆಸ್ನ ನಾಯಕರ ಜೊತೆ. ಕಳೆದ ಹಲವು ತಿಂಗಳ ಹಿಂದೆಯೇ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಪಕ್ಷವನ್ನು ಬಿಡ್ತಾರೆ ಎನ್ನುವಂತಹ ರೀತಿಯ ಚರ್ಚೆಗಳು ನಡೆದಿತ್ತು. ಇದೀಗ ರಾಜ್ಯಸಭಾ ಚುನಾವಣೆಯ ಒಂದು ತಿರುವಿನಲ್ಲಿ ಈ ಸಂದರ್ಭದಲ್ಲಿ ಬಂದು ನಿಂತಹ ಸಂದರ್ಭದಲ್ಲಿ ಅವರು ಮತ್ತೆ ರಾಜೀನಾಮೆಯನ್ನು ಕೊಡ್ತಾರೆ ಎನ್ನುವಂತಹ ಚರ್ಚೆಗಳು ಶುರುವಾಗಿದ್ದಾವೆ. ಬಹುತೇಕ ಇವತ್ತೇ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೆಲವು ನಾಯಕರು ಚರ್ಚೆಯನ್ನು ನಡೆಸ್ತಾರೆ. ವಿಧಾನಸೌಧದಲ್ಲಿ ಹಾಜರಿರುವಂತಹ ಕಾಂಗ್ರೆಸ್ನ ನಾಯಕರು ಚರ್ಚೆ ಮಾಡ್ತಾ ಇರುವಂತಹ ಪ್ರಕಾರ ಬಹುತೇಕ ಇವತ್ತೇ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ರಾಜೀನಾಮೆಯನ್ನು ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತಹ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಸದ್ಯ ಸ್ಪೀಕರ್ ಕಚೇರಿಯಲ್ಲಿ ಯಾವುದೇ ರೀತಿ ಆ ತರದ ಬೆಳವಣಿಗೆಗಳು ಕಂಡು ಬಂದಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಇದು ಕೇವಲ ಸಾಧ್ಯತೆಯಾಗಿ ಉಳಿಯುತ್ತಾ ಅಥವಾ ನಿಜಕ್ಕೂ ಕೂಡ ಆ ರೀತಿಯ ಒಂದು ಎಕ್ಸ್ಟ್ರೀಮ್ ಹೆಜ್ಜೆಯನ್ನ ಇವತ್ತೇ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಇಡ್ತಾರ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಂತೂ ನಿಜಕ್ಕೂ ಕೂಡ ಇದ್ದೇ ಇದೆ. ಸೋಮಶೇಖರ್ ಅವರು ಇದೀಗ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಆತ್ಮಸಾಕ್ಷಿಯ ಮತ ಅನ್ನುವಂತಹ ಮೂಲಕ ಅವರು ಎಲ್ಲ ಒಂದು ಕಡೆ ಬಿಜೆಪಿಯಿಂದ ತಾವು ದೂರ ಇದ್ದೀನಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಇದೀಗ ಕಾನೂನಾತ್ಮಕವಾಗಿ ಅವ್ರನ್ನ ಹಣಿಯೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಬಿಜೆಪಿ ಮಾಡ್ಕೊಳ್ಬೇಕಾಗುತ್ತೆ. ಹೆಬ್ಬಾರ್ ಅವರ ಇನ್ನೂ ಕೂಡ ಕಾನೂನಿನ ಕ್ರಮಗಳು ಅನ್ನೋದಾದ್ರೆ ಏನು ಕಾನೂನಿನ ಕ್ರಮಗಳು? ಈಗ ಶಿಸ್ತು ಕ್ರಮ, ಅನರ್ಹತೆ ಅನ್ನುವಂಥ ವಿಚಾರಗಳು ಏನಾದರೂ ಬರ್ತವೆ ಇಲ್ಲಿ, ಅಥವಾ ಅದಕ್ಕಿಂತ ಅವರು ಮೊದಲೇ ರಾಜೀನಾಮೆ ಕೊಟ್ಟರೆ ಯಾವ್ದು ಅದರ ವ್ಯಾಪ್ತಿಗೆ ಬರಲ್ವಾ? ಇದ್ರ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಅಂತ? ರಂಗನಾಥ್, ಎಸ್ ಟಿ ಸೋಮಶೇಖರ್ ಅವರು ಆತ್ಮಸಾಕ್ಷಿಯ ಮತ ಅನ್ನುವ ಮೂಲಕ ಎಲ್ಲೋ ಒಂದ್ ಕಡೆ ಅಡ್ಡ ಮತದಾನವನ್ನ ಮಾಡೋ ಮುಂಚೆ ಒಂದಷ್ಟು ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ. 2017ರ ಒಂದಷ್ಟು ಪ್ರಕರಣಗಳ ಆಧಾರದ ಮೇಲೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿಪ್ ಲಾಗೂ ಆಗೋದಿಲ್ಲ ಅನ್ನುವಂತಹ ರೀತಿಯ ಒಂದಷ್ಟು ಮಾಹಿತಿಗಳನ್ನ ಮತ್ತು ಆ ರೀತಿಯ ಚರ್ಚೆಯನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ರು. ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಜೆಡಿಎಸ್ ಇರಬಹುದು, ಅದು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿಪ್ ಅನ್ನ ಕೊಟ್ರೆ ಅದು ಪಕ್ಷದ ಚೌಕಟ್ಟಿನ ಒಳಗೆ ಬರೋದಿಲ್ಲ ಅನ್ನುವಂತಹ ರೀತಿಯ ಚರ್ಚೆಗಳನ್ನ ಮತ್ತು ಮಾಹಿತಿಯನ್ನ ಕಾನೂನು ತಜ್ಞರಿಂದ ಪಡೆದುಕೊಂಡಿದ್ದಾರೆ. ಈ ಒಂದು ಚೌಕಟ್ಟಿನಿಂದ ಹೊರಬರೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಮೂಲಕ ಸೋಮಶೇಖರ್ ಅವರು ಮಾಡಿಕೊಂಡಂತೆ ಕಾಣ್ತಾ ಇದೆ. ಇದರ ಹೊರತುಪಡಿಸಿ ಈಗಾಗಲೇ ಆರ್ ಅಶೋಕ್ ಅವರು ಕೂಡ ವಿರೋಧ ಪಕ್ಷದ ನಾಯಕರ ಕಚೇರಿಯಲ್ಲಿ ಕಾನೂನು ತಜ್ಞರನ್ನ ಕರೆಸಿಕೊಂಡು ಚರ್ಚೆಯನ್ನು ನಡೆಸಿದ್ದಾರೆ. ವಿವೇಕ್ ರೆಡ್ಡಿ ಅವರ ಜೊತೆಗೆ ಆರ್ ಅಶೋಕ್ ಅವರು ಸಮಾಲೋಚನೆ ನಡೆಸಿದ್ದಾರೆ. ಕಾನೂನಾತ್ಮಕವಾಗಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಏನ್ ಸಾಧ್ಯತೆಗಳಿದಾವೆ ಮತ್ತು ಅವ್ರನ್ನ ಅನೂರ್ಜಿತಗೊಳಿಸಬಹುದಾ, ಶಾಸಕ ಸ್ಥಾನದಿಂದಲೇ ಅನೂರ್ಜಿತಗೊಳಿಸಬಹುದಾ ಅನ್ನೋ ಬಗ್ಗೆಯೂ ಕೂಡ ವಿವೇಕ್ ರೆಡ್ಡಿ ಅವರ ಜೊತೆ ಆರ್ ಅಶೋಕ್ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಬಹುತೇಕ ಮಧ್ಯಾಹ್ನದ ವೇಳೆಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ಮತ್ತು ಇದೀಗ ರಾಜ್ಯಸಭಾ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಸ್ಪೀಕರ್ ಅವರನ್ನು ಕೂಡ ಭೇಟಿಯಾಗಿ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಬಿಜೆಪಿಯ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ದೂರನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.
ಒಂದು ಲೆಕ್ಕದಲ್ಲಿ ಎಸ್ ಟಿ ಸೋಮಶೇಖರ್ ಬಿಜೆಪಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಯಾಕಂದರೆ ಏನೇ ಮಾತುಕತೆ ಮಾಡಿದರೂ ಕೂಡ, ಏನೇ ಮನವೊಲಿಸಿದ್ರು ಕೂಡ ಸೋಮಶೇಖರ್ ಯಾರ ಮಾತನ್ನು ಕೂಡ ಕೇಳಕ್ಕೆ ತಯಾರಿರಲಿಲ್ಲ. ಅಂತೂ ಇಂತೂ ಹೋಗಿ ಅವರು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಾರೆ. ಈ ಮುಖಾಂತರ ಏನು ಅಂದರೆ ಸೋಮಶೇಖರ್ ಹೇಳಿದ್ದಾರೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತವನ್ನು ಚಲಾಯಿಸಿದ್ದೀನಿ ಅನ್ನುವಂಥ ಮಾತು. ಅವರು ಮತ ಚಲಾಯಿಸ್ತಿರುವಂಥ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೋಮಶೇಖರ್ ಈ ಮುಖಾಂತರ ಅಡ್ಡ ಮತದಾನ ಮಾಡಿದ್ದಾರೆ. ಬಿ ಜೆ ಪಿಗೆ ಕೈ ಕೊಟ್ಟು ಕೈ ಪಾರ್ಟಿಯ ಪರವಾಗಿ ಇವರು ಮತವನ್ನು ಹಾಕಿದ್ದಾರೆ. ಅವರೇ ಹೇಳೋದ್ರ ಪ್ರಕಾರ ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ವೋಟಿಂಗ್ ಮಾಡಿದ್ದೀನಿ ಅನ್ನುವಂಥ ಮಾತು. ಅಂತೂ ಇಂತೂ ಸೋಮಶೇಖರ್ ಅವರ ಜೊತೆಗೆ ಬಹಳಷ್ಟು ಜನ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಆದರೆ ನಿನ್ನೆಯ ರಾತ್ರಿಯ ಡೆವಲಪ್ಮೆಂಟ್ಗಳನ್ನು ಹೇಳಬೇಕು. ಯಾಕಂದರೆ ನೀವು 12-12 ತನಕ ಆದರೂ ಕೂಡ ಕಾಂಗ್ರೆಸ್ ನಾಯಕರ ಜೊತೆಗೆ ಇದ್ದರು. ಎಲ್ಲಿ ತನಕ ಅಂತಂತಂದರೆ ತೀರಾ ಶಾಸಕಾಂಗ ಪಕ್ಷದ ಸಭೆ ಆದರೆ ಹೋಗಿ ಕೂತ್ಕೊಳ್ತಾ ಇದ್ದರು ನಾಯಕರುಗಳು. ಕೆಲವರು ಹೆಬ್ಬರವರಾಗಿರ್ಬೋದು, ಸೋಮಶೇಖರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇನ್ನು ಮತ ಚಲಾಯಿಸ್ದಂಗೆ ಇರ್ತಾರ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳ್ತಾ ಇದ್ದರು. ಡಿ ಕೆ ಶಿವಕುಮಾರ್ ಅವರಂತರೂ ಭಾಳ ಹಾಡಿ ಹೊಗಳ್ತಾ ಇದ್ದರು ಸೋಮಶೇಖರ್. ಅಂತೂ ಇಂತೂ ಸೋಮಶೇಖರ್ ನಿರೀಕ್ಷೆಯಂತೆ ಹೋಗಿ ಅವರು ಕೈ ಪಾರ್ಟಿಗೇ ಕೈ ಹಿಡಿದಿದ್ದಾರೆ. ಈ ಮುಖಾಂತರ ಬಿ ಜೆ ಪಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಬನ್ನಿ ಇದೆಲ್ಲ ಆದಮೇಲೆ ಸೋಮಶೇಖರ್ ಏನು ಹೇಳಿದ್ರು ನೋಡೋಣ. ಅವ್ರು ಯಾರಿಗೆ ಮತ ತೋರಿಸಿ ಅಂತ ಹೇಳಿದಾರೆ ಅವ್ರಿಗೆ ತೋರಿಸಿದ್ದೀನಿ. ಅನುದಾನದ ವಿಚಾರವಾಗಿ ಕೂಡ ಸರ್ ಪ್ರಮುಖವಾಗಿ ಅನುದಾನದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಹೌದು, ಯಾರು ಪ್ರಾಮಿಸ್ ಮಾಡಾರೋ ಅವ್ರಿಗೆ ಹಾಕಿದ್ದೀನಿ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಯಾರು ಕೊಡ್ತಾರೆ ಅವ್ರ ಪರವಾಗಿ ಮತ ಹಾಕಿದ್ರಿ ಅಷ್ಟೇ. ಅವ್ರು ಯಾರಿಗೆ ಮತ ತೋರಿಸಿ ಅಂತ ಹೇಳಿದಾರೆ ಅವ್ರಿಗೆ ತೋರಿಸಿದ್ದೀನಿ. ಅನುದಾನದ ವಿಚಾರವಾಗಿ ಕೂಡ ಸರ್ ಪ್ರಮುಖವಾಗಿ ಅನುದಾನದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಹೌದು, ಯಾರು ಪ್ರಾಮಿಸ್ ಮಾಡಾರೋ ಅವ್ರಿಗೆ ಹಾಕಿದ್ದೀನಿ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಯಾರು ಕೊಡ್ತಾರೆ ಅವ್ರ ಪರವಾಗಿ ಮತ ಹಾಕಿದ್ರಿ ಅಷ್ಟೇ. ಅವ್ರು ಯಾರಿಗೆ ಮತ ತೋರಿಸಿ ಅಂತ ಹೇಳಿದಾರೆ ಅವ್ರಿಗೆ ತೋರಿಸಿದ್ದೀನಿ. ಅನುದಾನದ ವಿಚಾರವಾಗಿ ಕೂಡ ಸರ್ ಪ್ರಮುಖವಾಗಿ ಅನುದಾನದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಹೌದು, ಯಾರು ಪ್ರಾಮಿಸ್ ಮಾಡಾರೋ ಅವ್ರಿಗೆ ಹಾಕಿದ್ದೀನಿ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಯಾರು ಕೊಡ್ತಾರೆ ಅವ್ರ ಪರವಾಗಿ ಮತ ಹಾಕಿದ್ರಿ ಅಷ್ಟೇ. ಅವ್ರು ಯಾರಿಗೆ ಮತ ತೋರಿಸಿ ಅಂತ ಹೇಳಿದಾರೆ ಅವ್ರಿಗೆ ತೋರಿಸಿದ್ದೀನಿ. ಅನುದಾನದ ವಿಚಾರವಾಗಿ ಕೂಡ ಸರ್ ಪ್ರಮುಖವಾಗಿ ಅನುದಾನದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಹೌದು, ಯಾರು ಪ್ರಾಮಿಸ್ ಮಾಡ ಇನ್ನು ಅಡ್ಡ ಮತದಾನ ಮಾಡಿದಂಥ ಸೋಮಶೇಖರ್ ಅವರನ್ನ ಮುಖ್ಯಮಂತ್ರಿಗಳು ಅಭಿನಂದಿಸಿದ್ದಾರೆ. ನಾನು ಸೋಮಶೇಖರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಸ್ ಟಿ ಸೋಮಶೇಖರ್ ಮತದಾನದ ಬಗ್ಗೆ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು. ಜಾಸ್ತಿ ಮಾತಾಡಲಿಲ್ಲ. ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಮುಖಾಂತರ ಅವರಿಗೆ, ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಅನ್ನುವಂಥ ಮಾತನ್ನು ಮಾತ್ರ ಹೇಳಿದರು ಮುಖ್ಯಮಂತ್ರಿಗಳು. ಯಾಕಂದರೆ ಜಾಸ್ತಿ ಮಾತಾಡುವಂಥದ್ದು ಏನೂ ಇರಲಿಲ್ಲ. ಧನ್ಯವಾದ ಹೇಳ್ತಾ ಇದ್ದೀನಿ ಅವರಿಗೆ ಅಂತ ಹೇಳಿ ಸಿ ಎಂ ಅಲ್ಲಿಂದ ಹೊರಟರು. ಈ ಮುಖಾಂತರ ಏನು ಅಂತಂದರೆ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದಾರೆ.